ಹಲವು ರೀತಿಯಾದಂತಹ ತಪ್ಪುಗಳನ್ನು ಮಾಡಿ ಅಪರಾಧ ಪ್ರಕರಣಗಳಲ್ಲಿ ಪಾಲ್ಗೊಂಡು ಬುದ್ಧಿ ಕಲೀಲಿ ಅಂತೇಳಿ ಜೈಲುಗಳಿಗೆ ಬಿಟ್ರೆ ಜೈಲುಗಳಲ್ಲೂ ಕೂಡ ತಮ್ಮ ಚೇಷ್ಟೆಗಳನ್ನ ಮುಂದುವರಿಸ್ತಾರೆ. ನಿಷೇಧಿತ ವಸ್ತುಗಳಾದಂತಹ ಮೊಬೈಲ್ಗಳನ್ನ ಬಳಸ್ತಾರೆ ಅಥವಾ ಮದ್ಯವನ್ನ ಬಳಸುವಂಥದ್ದು, ಸಿಗರೇಟ್ ಬಳಸುವಂಥದ್ದು ಇದ್ಯಾವುದು ಕೂಡ ಜೈಲುಗಳಲ್ಲಿ ಬಳಸುವಂತಿಲ್ಲ. ಇದಕ್ಕೆ ಕಟ್ಟುನಿಟ್ಟಿನ ಸೂಚನೆಗಳಿದೆ. ಇದನ್ನು ಹೊರತುಪಡಿಸಿಯೂ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ಪ್ರತಿಷ್ಠಿತ ಜೈಲುಗಳು ಎನಿಸಿರುವಂತಹ ಒಂದು ಹೈ ಪ್ರೊಫೈಲ್ ಜೈಲ್ ಆಗಿರುವಂತಹ ಪರಪ್ಪನಗರ ಜೈಲಿನಲ್ಲಿ ಪದೇ ಪದೇ ಮೊಬೈಲ್ಗಳು ಹಾಗೆಯೇ ಪಾರ್ಟಿ ಮೋಜು ಮಸ್ತಿಗಳು ನಡೀತಿದ್ದು ಯಾವಾಗ ಸತತವಾಗಿ ಇದು ಮಾಧ್ಯಮಗಳಲ್ಲಿ ಬಿತ್ತರವಾಯಿತು, ಎಲ್ಲ ರೀತಿಯಾದಂತಹ ಕಾನೂನನ್ನು ಬಿಗಿ ಮಾಡುವಂತಹ ಕೆಲಸವನ್ನ ಬಂದಿಖಾನೆ ಇಲಾಖೆಗೆ ಬಂದಂತಹ ಎಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಅವರು ಮಾಡಿದ್ರು. ಈಗ ಅವರ ಸೂಚನೆಯ ಮೇರೆಗೆ ನಿನ್ನೆ ಪರಪ್ಪನಗರ ಜೈಲಿನ ಮೇಲೆ ಸಿಸಿಬಿ ಅವರು ದಾಳಿಯನ್ನ ನಡೆಸಿದ್ರು. ಇಲ್ಲಿ ಪೆನ್ ಡ್ರೈವ್ ಇಂದಲೇ ಕೆಡ್ಡಾಕ್ಕೆ ಬಿದ್ದಂತಹ ಪ್ರಜ್ವಲ್ ರೇವಣ್ಣನ ಬಳಿ ಮತ್ತೊಂದು ಪೆನ್ ಡ್ರೈವ್ ಪತ್ತೆ ಆಗಿದೆ. ಸ್ಯಾಂಡಿಸ್ಕ್ ಪೆನ್ ಡ್ರೈವ್ ಅನ್ನ ಪ್ರಜ್ವಲ್ ರೇವಣ್ಣ ಇರಿಸ್ಕೊಂಡಿದ್ದ, ಮತ್ತೊಂದು ಆಂಡ್ರಾಯ್ಡ್ ಮೊಬೈಲ್ ಅನ್ನ, ಚಾರ್ಜರ್ ಅನ್ನ, ನೋಟ್ ಪುಸ್ತಕವನ್ನ ಇರಿಸ್ಕೊಂಡಿದ್ದ ಅಂತೇಳಿ ಈಗ ನಿನ್ನೆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರೋದ್ರಿಂದ ಸಿಸಿಬಿಯ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರು ಪರಪ್ಪನಗರ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಆತನೊಂದಿಗೆ ಇದ್ದಂತ ವಿಚಾರಣಾಧೀನ ಕೈದಿ ಪ್ರತಾಪ್ ರಾಯ್ನ ವಿರುದ್ಧ ದೂರು ನೀಡಿ ಎಫ್ಐಆರ್ ದಾಖಲಾಗಿದೆ. ಪೆನ್ ಡ್ರೈವ್ ಇಂದಲೇ ಮುಜುಗರಕ್ಕೆ ಒಳಗಾಗಿ ಈಗ ಸಜಾಬಂದಿ ಆಗಿರುವಂತಹ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಸಾಬೀತಾಗಿರುವಂತಹ ಪ್ರಜ್ವಲ್ ರೇವಣ್ಣ ಮಾಜಿ ಹಾಸನದ ಸಂಸದನು ಕೂಡ ಹೌದು. ಈಗ ಈ ಪೆನ್ ಡ್ರೈವ್ ಸಿಕ್ಕಿ ಬಿದ್ದಿದೆ. ಈಗ ಮತ್ತೊಮ್ಮೆ ಇದು ಪ್ರಜ್ವಲ್ ರೇವಣ್ಣನಿಗೆ ಕಂಟಕವಾಗಲಿದೆ. ಪದೇ ಪದೇ ಈ ಒಂದು ಪೆನ್ ಡ್ರೈವ್ ನಿಂದಲೇ ಸುದ್ದಿ ಆಗುವಂತ ಪ್ರಜ್ವಲ್ ರೇವಣ್ಣ ಈಗ ಮತ್ತೊಮ್ಮೆ ಪೆನ್ ಡ್ರೈವ್ ಆತನ ಬಳಿಯೇ ಸಿಕ್ಕಿ ಬಿದ್ದಿರುವಂತದ್ದು ಅವನ ಮದ, ಅಹಂಕಾರ, ಚೇಷ್ಟೆಗೆ ಇದು ಸಾಕ್ಷಿಯಾಗಿದೆ. ಹಲವು ರೀತಿಯಾದಂತಹ ಅಪರಾಧ ಪ್ರಕರಣಗಳು, ಅದರಲ್ಲಿ ವಿಶೇಷವಾಗಿ ಅತ್ಯಾಚಾರದಂತಹ ಗಂಭೀರವಾದಂತಹ ಪ್ರಕರಣದಲ್ಲಿ ಸಿಕ್ಕಿಬಿದ್ದು ಜೈಲು ಪಾಲಾಗಿರುವ ಪ್ರಜ್ವಲ್ ರೇವಣ್ಣ ಬುದ್ಧಿ ಕಲ್ತಂತೆ ಕಾಣಿಸ್ತಿಲ್ಲ. ಜೈಲಿನಲ್ಲಿಯೂ ಕೂಡ ತನ್ನ ಚೇಷ್ಟೆಯನ್ನ ಮುಂದುವರಿಸಿದ್ದಾನೆ. ಈಗ ಅದರಿಂದಲೇ ಅವನ ಬಳಿ ಪೆನ್ ಡ್ರೈವ್, ಮೊಬೈಲ್ ಹಾಗೂ ಚಾರ್ಜರ್ ಎಲ್ಲ ಸಿಕ್ಕಿ ಬಿದ್ದಿರೋದ್ರಿಂದ ಇನ್ನಷ್ಟು ಅವನಿಗೆ ಕಾನೂನಿನ ಸಂಕಷ್ಟ ಎದುರಾಗಲಿದೆ.